ಒಂದಲ್ಲ ಒಂದಿನ ಇದಕ್ಕಿಂತ ದೊಡ್ಡ ಮನೆ ಕಟ್ತೀನಿ ಗೈಸ್. ಸ್ಲಿಪ್ಪರ್ ಸ್ಟ್ಯಾಂಡ್, ಮನೆ ಹಾಲ್, ಆಮೇಲೆ ಅದೇನ್ ಜುಟ್ಟು ಅಂತ ಅನ್ಕೋಬೇಡಿ, ಚೆಕ್ ಮಾಡಕ್ಕೆ ವೇಟಿಂಗ್ ಮಿಷಿನ್. ಇದು ಪೂಜಾ ರೂಮ್. ನನ್ಗೆ ಇಂಥ ಐಟಮ್ಸ್ ಗಳಂದ್ರೆ ತುಂಬಾ ಇಷ್ಟ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಆ್ಯಂಡ್ ಯುವರ್ ಬ್ಲಾಗ್. ಸೊ ತುಂಬ ದಿನ ಆದಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಮ್ದೆಲ್ಲ ಓನರ್ ಅಂತಿದ್ವಿ ಬೇರೆಯವ್ರು, ನಾವಿಲ್ಲಿ ಬಾಡಿಗೆಗಿರೋದು ಗೈಸ್. ನೋಡಿ, ಒಂದಲ್ಲ ಒಂದಿನ ಇದಕ್ಕಿಂತ ದೊಡ್ಡ ಮನೆ ಕಟ್ತೀನಿ ಗೈಸ್. ಅದೇ ನನ್ನ ಏಮ್. ನಡಿ ತಗೊಂಡು ತಿರ್ಕೆ ಕನ್ಸ್ ಕಾಣ್ತಿದ್ಯಾ? ಇಟ್ಕೆ ಕನ್ಸಲ್ಲ, ಇಟ್ಕೆ ಕನ್ಸ, ತಿರ್ಕೆ ಕನ್ಸ್. ಸೊ ಗೈಸ್, ಒನ್ ಬೈ ಪರಿಚಯ ಮಾಡಿಸ್ಕೊಡ್ತೀನಿ ಬನ್ನಿ ಅವ್ರ ಕೈಲೆ. ಸೊ ಇದು ಫಸ್ಟ್ ಫ್ಲೋರ್. ಸಾರಿ, ಗ್ರೌಂಡ್ ಫ್ಲೋರ್. ಇದು ಗ್ರೌಂಡ್ ಫ್ಲೋರ್. ಗ್ರೌಂಡ್ ಫ್ಲೋರ್ ಅಲ್ಲಿ ಇದು 1 BHK ಮನೆ. ಇದು ಸಿಂಕ್ ಟ್ಯಾಂಕ್ ಅಂತ ಹೇಳಿ ಗೈಸ್. ಈ ಮನೆ ಮೆಟ್ಲು ಹತ್ತೋ ಅಷ್ಟರೊಳಗಡೆ ಅಪ್ಪ, ಯಾರ್ಯಾರಿಗೆ ಈ ತರ, ನಮ್ದಿರೋದು ಥರ್ಡ್ ಫ್ಲೋರ್ ಹತ್ತ ಹೋಗೋ ಅಷ್ಟರೊಳಗಡೆ ಸಾಕಾಗುತ್ತೆ. ಇದು ಸುರಭ ಮನೆ ಹೋಮ್ ಟೂರ್ ಗೈಸ್. ಬನ್ರಿ, ಅವ್ರ ಮನೆ ತೋರಿಸ್ತಾಳೆ ಫುಲ್ಲು. ನಡಿ. ಇದು ಗೈಸ್ ಏನಕ್ಕೆ ಮಾಡ್ಸಿದ್ದಾರೆ ಅಂದ್ರೆ, ನಮ್ಮ ಒಂದು ಗಂಟೆ ಇಲ್ಲ, ಇಬ್ರು ಲಕ್ಕಿ ಜಾನೋ ಇದಾರಲ್ಲ, ಅವ್ರು ಹೋಗ್ಬಿಡ್ತಾರೆ ಆಚೆ ಅಂದ್ಬಿಟ್ಟು ಗೇಟ್ ಮಾಡ್ಸಿರೋದು. ನೀನ್ ಹೋಗ್ಬಿಡ್ತೀಯ ಅಂತ ಹೇಳಿ ಅವಳ ನಮ್ ಜಾನು ಬಿಟ್ರೆ ಅಲ್ಲೆಲ್ಲ ನಿನ್ ಕಾಡು, ಆ ಕಾಡೆಲ್ಲ ಸಿಕ್ಕಾಕೊಂಡು ಓಡ್ಬಿಡ್ತದಂತೆ. ಅನ್ನ ಹುಡ್ಕಕ್ಕೆ ಆಂಟಿ ಒಂದಿನ ತಗೊಂಡಾಯ್ತದೆ. ಪಾಪ ಆಂಟಿನೂ ಹೋಗೈತೆ ಎಲ್ಲ ಕಡೆ ಹುಡಿಕೊಂಡು ಕಾಡಲ್ಲಿ. ತರ್ಲೆಗಳು ಅದಕ್ಕೆ ಮಸ್ತ್ ಇವಳು ತರಾನೆ. ಇನ್ನೇನ್ ಗೈಸ್, ಏನ್ ಗೊತ್ತಾ, ನಾವ್ ಎಷ್ಟ್ ದಿನ ಅಂತ ಉಸಿರು ಬಿಡ್ತಾವಳಾಗ್ಲಿ. ಈಗ ನಮ್ನ ಒಂದ್ ಕಡೆ ಕೂಡಾಕ್ದಾಗ ಜಾಸ್ತಿ ದಿನ ಇರಕ್ಕಾಗಲ್ಲ, ನಮ್ಗೆ ಇರಕ್ಕಾಗಲ್ಲ, ಒಂದಿನನೂ ಇರಕ್ಕಾಗಲ್ಲ. ನಾವು ಪಾಪ ಇಲ್ಲೇ ಓಡಾಡ್ತಾ ಇರ್ಬೇಕು. ಅದಕ್ಕೆ ಬಿಟ್ಟಾಗ ಎಲ್ಲ ಕಡೆ ಸುತ್ತ ಮಾಡ್ಕೊಂಡ್ ಬರೋದು. ಇದು ಸೆಕೆಂಡ್ ಫ್ಲೋರ್ ನೋಡಿ. ಎಲಿಫೆಂಟ್ ಇದೆ, ಬಂದ ತಕ್ಷಣ ವೆಲ್ಕಮ್ ಮಾಡುತ್ತೆ. ನೋಡಿ, ಕೆಳಗಡೆಯಿಂದ ಬಂದ್ವಿ, ಯಾರ ಮನೇನು ಇಷ್ಟ ಚೆನ್ನಾಗಿಲ್ಲ, ಇವರು ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ರು. ತುಳಸಿ ಕಟ್ಟೆ ಪೂಜೆ ಜಾಸ್ತಿ ಮಾಡ್ತಾರೆ, ಹೆವಿ ಪೂಜೆ. ಅಯ್ಯೋ ಗೈಸ್, ಕಮೆಂಟ್ ಮಾಡ್ರಿ, ನಿಮ್ಗೂ ಇದೇ ತರ ಆಗುತ್ತಾ? ಥರ್ಡ್ ಫ್ಲೋರ್ ಅಲ್ಲಿ ಮನೆ ಇರೋರು, ಹತ್ತಾಗ ಹಾಕದೇ ಇರೋ ರೀತಿ. ನಮ್ ಸುರಭಿ ಹತ್ತಿ 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 ಸಣ್ಣ ಆಗ್ಬಿಟ್ಟವಳು. ಬಟ್ ಏನ್ ಗೊತ್ತಾ, ಇಲ್ಲಿ ಥರ್ಡ್ ಫ್ಲೋರ್ ಅಲ್ಲಿ ಇರಕ್ಕೆ ಏನೋ ಒಂಥರ ಖುಷಿ. ಮೇಲ್ಗಡೆ ಎಲ್ಲ ವ್ಯೂ, ಇದು ಬಂದು ಕಾಡಲ್ವಾ, ಒಂಥರ ನೋಡಿ. ಅಲ್ಲೇ ಕಾಲೇಜು ಇಲ್ಲೆಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಪಿಕಾಕ್ಸ್ ಎಲ್ಲ ಬರುತ್ತೆ, ಒಂಥರ ಚೆನ್ನಾಗಿರುತ್ತೆ. ಹಳ್ಳಿ ಫೀಲ್ ಇರುತ್ತೆ. ನನ್ಗಿಷ್ಟ. ನಾನು ಅದಕ್ಕೆ ಈ ಮನೇನ ಎಷ್ಟು ಹುಡುಕಿದೀನಿ, ಎಲ್ಲ ಅಪಾರ್ಟ್ಮೆಂಟ್ ಅಲ್ಲೆಲ್ಲ ನೋಡ್ಬಿಟ್ಟಿದೀನಿ, ಇಷ್ಟ ಆಗ್ಲಿಲ್ಲ. ಇದೊಂದ್ ಮನೆ ಇಷ್ಟ ಆಯ್ತು, ಅದಕ್ಕೆ ಇಲ್ಲಿ ಬಂದು ಸೆಟಲ್ ಆಗ್ಬಿಟ್ಟು. ನಡಿ ತಂದಾಳೆ, ನಡಿ ನಡಿ ನಡಿ. ಎಲ್ಲಿ ಅವು ಮಲಗಿರುತ್ತೆ ಗೈಸ್. ಅದು ಸ್ಲಿಪ್ಪರ್ ಸ್ಟ್ಯಾಂಡ್ ಗೊತ್ತು ಎಲ್ಲರಿಗೂ. ಬನ್ನಿ, ಇದು ಇದೇ ನಮ್ಮ ಮನೆ. ರಂಗೋಲಿ ಯಾರು ಬಿಟ್ಟಿದ್ದಿ? ನೀನಾ? ನಾನು. ಇವ್ರ ಮಮ್ಮಿ ಗೈಸ್ ಬಿಟ್ಟಿರೋದು ಇವಳೆಲ್ಲ. ಬಿಡ ಮಕ್ಕ ನೋಡಿ, ನಮ್ಮ ಮಮ್ಮಿ ಗೈಸ್ ಬಿಟ್ಟಿದ್ದು. ಬನ್ನಿ, ಅಲ್ಲಿ ಅವ್ರಿಬ್ರು ನಮ್ನ ವೆಲ್ಕಮ್ ಮಾಡಕ್ ನಿಂತವ್ರೆ. ಹಾಯ್ ಮಾಡ್ರ. ನಾಯಿ ಮರಿ ಇಟ್ಕೊಂಡು ಹೋಗ್ಬಿಟ್ರಾ? ಹೆಂಗ್ ಬಗ್ಳ್ಕೊಂಡ್ ಹೇಳ್ತಾ ಇದ್ಲು ಗೊತ್ತಾ, ಇಟ್ಕೊಂಡ್ ಹೋಗ್ಬಿಟ್ರು ಅಂತ ಜೋರಾಗಿ ಬಗ್ಳ್ಕೊಂಡು ಕಿಚ್ಚಾಡ್ಕೊಂಡು. ಅದಕ್ಕೆ ಕರ್ದಿನ್ ನಿಮ್ನ ಬನ್ನಿ ಅಂತ. ಹೌದಾ ಲಕ್ಕಿ? ಇಟ್ಕೊಂಡ್ಬಿಟ್ರಾ? ಕಾಣ್ತಾನೆ ಎಲ್ಲ ಗೈಸ್, ಅದು ಕರ್ಗದಲ್ಲ. ಬಂದೋಳೈತಿ ನಡಿ ಹೊರಗಡೆ. ಇದು ಲೈಟ್ ಆನ್ ಮಾಡು, ಕಾಣೋದಿಲ್ಲ ನಿನ್. ಗೈಸ್, ಇದು ನಮ್ಮ ಮನೆ ಹಾಲ್. ಎಂಟ್ರಿ ಆದ ತಕ್ಷಣ ಹಾಲ್ ಸಿಗುತ್ತೆ. ಇದು ನಮ್ಮ ಮನೆ ಟಿವಿ ಯೂನಿಟ್. ಆಮೇಲೆ ಅದೇನ್ ಜುಟ್ಟು ಅಂತ ಅನ್ಕೋಬೇಡಿ, ಏನು ವಿಗ್ಗು ಗೈಸ್. ಸುರ್ಬಿದು ಏನ್ ಅಂದಲ್ಲ, ನನ್ ಚೆನ್ನಾಗಿ ಐತೆ ಕೂದ್ಲು. ಇನ್ನೇನ್ ಮತ್ತೆ ಇನ್ನೇನಕ್ ತೋರ್ಸಿದ್ಯಾ ಅದನ್ನ? ವಿಗ್ಗೆ ತಾನೇ ಅದು. ಅದು
ಲತಾ ಅಕ್ಕ ಒಂದ್ಸತಿ ಮೇಕಪ್ ಮಾಡಕ್ ಬಂದಿದ್ರಲ್ಲ ಹ್ಮ್ ಅವಾಗ ಹಾಕಿದ್ರು ಒಂದ್ಸತಿ ಅದ್ ಬಿಟ್ಬಿಟ್ಟು ಹೋಗ್ಬಿಟ್ಟವ್ರೆ. ಅದನ್ನ ಕೊಟ್ಟಿಲ್ಲ, ಅದಕ್ಕೆ ನಮ್ಮ ಮಮ್ಮಿ ಅಲ್ಲ ಹಂಗ ಹಾಕಿ ಇಟ್ಟೈತೆ. ಆ ಫೋಟೋದಲ್ಲಿ ಇರೋದು ಯಾರಿಬ್ರು? ಅದು ಹೀರೋ ಹೀರೋಯಿನ್. ಇವರು ಅವ್ರ ಮಮ್ಮಿ. ಹೀರೋಯಿನ್ ಅವ್ರ ಮಮ್ಮಿನ? ಹೆಂಗೈತೆ? ಸೊ ಗೈಸ್ ಇವ್ರು ಗಿಫ್ಟ್ ಕೊಟ್ಟಿದ್ರಲ್ಲ ಅದನ್ನ ಇಲ್ಲಿಗೆ ಹಾಕಿದೀನಿ. ನೆಕ್ಸ್ಟ್ ಇನ್ನೆರಡು ಗಿಫ್ಟ್ ಕೊಟ್ಟಿದ್ರಲ್ಲ ಅದು ಇಲ್ಲಿಗೆ ಹಾಕೊಂಡಿದೀನಿ. ಆಮೇಲೆ ಇನ್ನೊಂದು ಆನೆಕ ಕೊಟ್ಟಿದ್ದು ಇಲ್ಲಿ ಐತೆ. ಆಮೇಲೆ ಇದೊಂದು ಒಂದೊಂಥರ ಇದು ಅಟ್ರಾಕ್ಟಿವ್. ಇದು ಈ ಬೆಡ್ ಜಾಗ ಇಲ್ಲ ಅಲ್ಲಿ ಮನೇಲಿ ಇಟ್ಕೊಳಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ಇಟ್ಟಿದೀವಿ. ಏನಿಲ್ಲ ಗೈಸ್, ಇವಳಂದ್ರೆ ಕೆಳಗಡೆ ಮಲ್ಕೊಬಿಡ್ತಾಳಲ್ಲ ಹಾಲಲ್ಲಿ, ಟಿವಿ ನೋಡ್ಕೊಂಡ್ ಮಲ್ಕೊಬಿಡ್ತಾಳೆ. ಟಿವಿಲಿ ನೋಡ್ಕೊಂಡ್ ಮಲ್ಕೋಬೇಕಲ್ಲ, ಅದಕ್ಕೆ ಇಲ್ಲ ಮಲ್ಕೋಬೇಕು ಅಂದಾಗ ಹಾಕ್ಬಿಡ್ತಾಳೆ, ದಿಂಬ ಹಾಕಿದ್ರೆ ಟಿವಿ ನೋಡ್ಕೊಂಡು ಕುತ್ಕೋತಾಳೆ, ಹಂಗೆ ಮನಿಕೊಬಿಡ್ತಾಳೆ. ಇದು ಸೊ ಇಲ್ಲೆಲ್ಲ ಇನ್ನ ಎಲ್ಲ ಕ್ಲೀನ್ ಗೈಸ್ ಇದನ್ನ ತರ್ಸಿಟ್ಕೊಂಡಿದ್ದಾಳೆ, ಬಟ್ ಒಂದಿನ ಲೈಟೇ ಬರಲ್ಲ. ಅದು ನೀವು ಕರೆಕ್ಟ್ ಆಗಿ ಹಾಕ್ತೀರಿ ಅಂತ ಗೈಸ್. ನಿನ್ ಮನೆ ಅಮ್ಮ, ನೀನ್ ಕರೆಕ್ಟ್ ಆಗಿ ಹಾಕೋಬೇಕು. ನಾನು ಅದನ್ನ ಏನ್ ವೆಲ್ಡಿಂಗ್ ಮಾಡಲ್ಲ ನಾನು. ಮಾಡು. ವೆಲ್ಡಿಂಗ್ ಮಾಡ್ತಾಳಂತೆ ಗೈಸ್. ಅದ್ ಬಲ್ಪ್ ನಾನ್ ಹಾಕಿ ಅಂತ ಕೊಟ್ರೆ ಏನಾಯ್ತು ಬತ್ತೆಲ್ಲ ಹೋಗು ಅಂತ ಅನ್ಬಿಟ್ಟು ಹೊಟ್ಟೆ ಹೋದ್ರು. ನಾನು ಏನ್ ಮಾಡ್ಲಿ, ಅದಕ್ಕೆ ಬಿಟ್ಬಿಟ್ಟು ಸುಮ್ನೆ ಅದ. ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಿ. ನೋಡಿ ನಾನು ಎಷ್ಟು ಕೆಜಿ ಆಗಿದ್ದೀನಿ ಅಂತ ಚೆಕ್ ಮಾಡಕ್ಕೆ ವೇಟಿಂಗ್ ಮಿಷಿನ್. ಈ ಪಟಾಕಿ ಬಾಕ್ಸ್ ಇದ್ರ ತೆಗ್ದು ಎಸೆಕೆ ಆಗಿಲ್ಲ. ಹಂಗೈತಾ? ಇದು ನೋಡಿ ಗೈಸ್, ತೆಗ್ಬಿಟ್ರೆ ಫುಲ್ ಬೆಳಕು ಬಂದ್ಬಿಡುತ್ತೆ. ಬೆಳಕೆ ಬೇಕಾಗಿಲ್ಲ. ಒಂಥರ ಚೆನ್ನಾಗಿದೆ. ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್, ಬಡವ್ರ ಮನೆ ಸುರಭಿ ಅವ್ರದ್ದು. ಹೌದು ಗೈಸ್, ಬಡವ್ರ ಮನೆ. ಸ್ವಂತ ಮನೆನಾ? ಇಲ್ಲ, ಮತ್ತೆ ಬಾಡಿಗೆ ಮನೆ. ಇದೇನಿದು? ಕಿಚನ್ ಸೂಟ್ ಕೇಸ್ ತರ ಆಯ್ತಲ್ಲ. ಇದು ಪ್ರಮೋಷನ್ಗೆ ಬಂದಿರೋ ಇದು ಗೈಸ್. ಅದಕ್ಕೆ ಹೆಂಗೋ ಒಂದು ನಮ್ಮ ಮನೆಗಳಲ್ಲಿ ಅದೇ ಚೆನ್ನಾಗಿರ್ಬೋದು. ಏನೋ ಒಂದ್ ವರ್ಷ ಇರೋದಕ್ಕೆ. ಇದು ಕಿಚನ್ ಅಡುಗೆ ಮಾಡ್ತೀರಾ ನೀವು ಇಲ್ಲಿ? ಅವಾಗ ಏನಾದ್ರೂ ರೆಸಿಪೀಸ್ ಎಲ್ಲ ಕಲ್ತ್ಕೊಂಡ್ರೆ ಇಲ್ಲಿ ಬಂದು ಅಡುಗೆ ಮಾಡ್ತೀನಿ, ಇಲ್ಲಾಂದ್ರೆ ಸುಮ್ಮನೆ ಇದ್ಬಿಡ್ತೀನಿ ಅಷ್ಟೇ. ಇಲ್ಲಿ ಕಿಚನ್ ಅಲ್ಲಿ ಏನ್ ಮಾಡ್ತೀಯ ಜಾಸ್ತಿ? ಕಿಚನ್ಗೆ ಎಂಟ್ರಿ ಮಕ್ಕ ಎಲ್ಲಿ ತೊಳೆಯೋದು ನೀವು? ಅದೆಲ್ಲ ತೋರ್ಸು ಕಿಚನ್. ಸೋಫಾ ಸೆಟ್ ತೋರ್ಸು. ಇದು ಸೋಫಾ ಸೆಟ್. ಎಲ್ಲಾನು ಹೇಳ್ಕೊಡ್ಬೇಕು ಗೈಸ್, ವ್ಲಾಗಿಂಗ್ ಬರಲ್ಲ ಇವಳಿಗೆ. ಮತ್ತೆ ಏನೇನೋ ಮಾತಾಡ್ತಾರೆ ನನ್ಗೆ, ಯಾವ್ದೇದೋ ಡಿಸ್ಟ್ರಾಕ್ಟ್ ಮಾಡ್ಕೊಂಡು. ಬಂದವ್ರಿಗೆ 2 ಚೇರು, ಇಲ್ಲಿ ಸೋಫಾ ಇವೆಲ್ಲ ಐತೆ. ಇದು ಪೂಜಾ ರೂಮ್. ಒಳಗಡೆ ಒಂದು ಗೈಸ್. ಆಮೇಲೆ ಇದಾದ ಶಿವಂದು ಒಳಗಡೆ ಏನಂದ್ರೆ ಶಿವರಾತ್ರಿ ಹಬ್ಬ ಬಂತಲ್ಲ ಗೈಸ್, ಅವತ್ತು 11 ಗಂಟೆ ರಾತ್ರಿಲಿ ಶಿವನ ತರ್ಸ್ಕೊಂಡ್ಲು ಬ್ಲಿಂಕೆಟ್ ಅಲ್ಲಿ ಬುಕ್ ಮಾಡ್ಕೊಂಡು. ನಾನು ಪೂಜೆ ಮಾಡ್ತೀನಿ, ಶಿವಾರಾಧನೆ ಮಾಡ್ತೀನಿ 2 ಅವರ್ ಅಂತ ತರ್ಸ್ಬಿಟ್ಟು ಯಾನು ಮಾಡಿಲ್ಲ, ಪ್ಯಾನು ಮಾಡಿಲ್ಲ, ಮಲ್ಕೊಂಡವಳು ಅಚ್ಚುಕಟ್ಟಾಗಿ. ಇಲ್ಲ, ನಾನು ಇವ್ರಿಗೆ ಗಿಫ್ಟ್ ರೆಡಿ ಮಾಡ್ತಾ ಇದ್ನ, ಹಾಗೆ ಮಾಡ್ತಾ ನಿದ್ದೆ ಬಂದ್ಬಿಡ್ತಾ, ಹಂಗೆ ಮಾಡ್ಕೊಬಿಟ್ಟು. ನಿದ್ದೆ ಬಂದ್ಬಿಡುತ್ತಾ? ಇನ್ನೇನು ಅದನ್ನ ಎಷ್ಟು ಗೈಸಿ ನೋಡಿ, ಹಿಂಗ್ ಸುಟ್ಕೊಂಡಿದೀನಿ, ಇಲ್ಲಿ ಸುಟ್ಟಿಕೊಂಡಿದೀನಿ, ಇಲ್ಲಿ ಸುಟ್ಕೊಂಡಿದೀನಿ, ಎಲ್ಲ ಸುಟ್ಕೊಂಡಿದೀನಿ. ತೋರ್ಸು ಹಾಲು ತೋರ್ಸು, ಹಿಂದೆ ಹೋಗ್ಬಿಟ್ಟು. ಇದೇ ಹಾಲು. ಅಲ್ಗೋಗಿ ನಿಂಗೆ ತೋರ್ಸು, ಹಿಂಗೆ ಸ್ಲೋ ಮೋದಲ್ಲಿ ತೋರ್ಸು. ಹೆಂಗ್ ತೋರಿಸ್ತಿ? ತೋರ್ಸು. ನೋಡಿ ಗೈಸ್, ಏನೇ ಅದು? ಚಿಂಕಿ ಸ್ಲಿಪ್ಪರ್. ಏನೇನು? ಚಿಂಕಿ ಸ್ಲಿಪ್ಪರ್. ಇದೊಂದು ಸ್ಟೋರ್ ರೂಮ್ ಇದೆ ಗೈಸ್. ಇದೊಂದು ಸ್ಟೋರ್ ರೂಮ್ ಅಲ್ಲ, ರೂಮು. ನನ್ನ ಸ್ಟೋರ್ ರೂಮ್ ಆಗ್ಬಿಟ್ಟೈತೆ. ಅಲ್ಲಿ ನನ್ನ ಬಟ್ಟೆಗಳು ಇಟ್ಕೊಳಕ್ ಜಾಗನೇ ಇಲ್ಲ ಗೈಸ್. ಹಂಗಾಗೈತೆ. ಒಂದು ಮನೆ ಚೇಂಜ್ ಮಾಡ್ಬೇಕು ಅಂತ ಎಷ್ಟೋ ಸತಿ ಅನ್ಕೊಂಡಿದೀವಿ. ಬಟ್ ಏನು ಅಂದ್ರೆ ಈ ಮನೆಗ್ ಬಂದಾಗ್ಲಿಂದ ಏನೋ ಲಕ್. ಹೌದು, ಈ ಮನೆಗ್ ಬಂದಾಗ್ಲಿಂದಾನೇ ನಾವಿಬ್ರು ವಿಡಿಯೋಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು. ಅಂದ್ರೆ ನಾವು ಮೇಲ್ಗಡೆ ನೀವು ಆಲ್ಮೋಸ್ಟ್ ನೋಡ್ಬೋದು, ನಮ್ ವಿಡಿಯೋಸ್ ಎಲ್ಲ ಟೆರೆಸ್ ಮೇಲೆ ಇರ್ತಾ ಇತ್ತು. ಸೊ ಇದೊಂಥರ ಲಕ್ಕಿ ಮನೆ. ಅದಕ್ಕೆ ಮನೇಲಿ ಬಿಟ್ಟೋಗಕ್ ಮನ್ಸು ಬರ್ತಾ ಇಲ್ಲ. ಹಿಂಗೆಲ್ಲ ಆದ್ರೂ ಪರವಾಗಿಲ್ಲ, ಇನ್ನೊಂದು ವರ್ಷ ಹೆಂಗೋ ತಳ್ಬಿಡೋಣ ಅಂತ ಅಂದ್ಬಿಟ್ಟು
ಇಲ್ಲೇ ಇದೀವಿ. ಹ್ಮ್. ಇದು ಅದೇ ಸ್ಟೋರ್ ರೂಮ್. ಹ್ಮ್. ನೋಡ್ಬಿಟ್ರೆ ಅದೊಂದು ಯಾವ್ದ್ರಲ್ಲಿ ವಾಶ್ರೂಮು. ನಡೀತಿರೋ ಗೊತ್ತಿಲ್ಲ. ಬಿಡಿ ವಾಶ್ರೂಮ್ ಎಲ್ಲ ಮನೇಲಿ ಅಲ್ಲೇ ಆ ಥರ ಇರುತ್ತೋ ಅದೇ ರೀತಿನೇ ಇರುತ್ತೆ ವಾಶ್ರೂಮು. ಅಷ್ಟೇ ಗೈಸ್ ನಮ್ಮ ಮನೇಲಿ ಇರೋದು. ಇಲ್ಲಿ ನೋಡಿ ಇಳ್ದೆಲ್ಲ ಐಟಮ್ಸ್ಗಳು ಐತೆ ಇಲ್ಲಿ, ಜಾತ್ರೆ ಐಟಮ್ಸ್. ಇನ್ನ ಬೇಕು ಅಂದ್ರೆ ಇನ್ನೇ ಕಮೆಂಟ್ ಮಾಡಿ, ಇನ್ನ ಏನೇನಿದೆ ಒಂದೊಂದಾಗಿ ತೋರಿಸ್ತೀನಿ. ಇನ್ನೇನು ನೋಡಿ ಗೈಸ್. ಗೈಸ್ ಇಲ್ಲಿ ಥೈಲ್ಯಾಂಡ್ಗೆ ಹೋಗಿದ್ವಲ್ಲ ಅವಾಗ ಅಲ್ಲೇ ತಕ್ಷಣ ತೆಗ್ದು ಫ್ರೇಮ್ ಕೊಡ್ಸಿದ್ದು ಅವರೇನೆ ಅವರೇ ಹುಲಿ. ಕೊಟ್ಟಿದ್ದು. ಅದು ಹೆಂಗ್ ಇದು ಮಾಡ್ತಾರೆ? ಏನಕ್ಕೆ ಗೊತ್ತಾ, ನಂಗೆ ಲುಕ್ ಕೊಟ್ಟಿರೋದು ಅದು ಮಲಗಿತ್ತು ಆಕ್ಚುಲಿ. ನಾನು ಯಾವಾಗ ಬಾಲ ಎತ್ತಿಡ್ಕೊಂಡೆ ಒಂದು ಲುಕ್ ಕೊಡ್ತು, ನಾನು ಅಲ್ಲೇ ಗಾಬರಿ ಆಗೋಗಿದ್ದೀನಿ. ಇದ್ರಲ್ಲ ಫೋನಲ್ಲಿ ಐತೆ ಆ ಫೋಟೋ. ಹಿಂಗ ಅಂದ ತಕ್ಷಣ ಹಿಂಗೆ ನಾನು ಫುಲ್ ಗಾಬರಿನೇ ಆಗೋದೆ ಅದನ್ನ ನೋಡ್ಬಿಟ್ಟು. ಆಮೇಲೆ ಏನಿಲ್ಲ ಏನಾಗಲ್ಲ ಅಂತ ಅವ್ರು ಹೇಳಿದ್ರು ಗೈಡರ್ಸ್. ಆಮೇಲೆ ಸುಮ್ನಾಗಿ ಆಮೇಲೆ ಈ ತರ ಪೋಸ್ ಕೊಟ್ಟಿದೀನಿ ಅಂತ ಆಗಿತ್ತಲ್ಲ ಫೇಸು. ಗಾಬರಿನೇ ಆಗೋಗಿದ್ದೀನಿ. ಹಿಂಗಾಗೋಗಿದ್ದೀನಿ ಇವಾಗ್ಲೇ ಅಂತ ಚೆನ್ನಾಗಿರೋದು. ಇಲ್ಲ, ಬಟ್ ಏನಂದ್ರೆ ಅವಾಗ ಚಿಕ್ಕವಳಲ್ವಾ ಆಗಿದ್ದೀನಿ. ಈಗ ಒಂಚೂರು ದೊಡ್ಡವಳಾಗಿದ್ದೀನಿ. ದೊಡ್ಡಳಾಗಿದ್ಯಾ? ದೊಡ್ಡಳಾದ್ರೆ ಬುದ್ಧಿ ಬೆಳ್ದಿಲ್ಲ. ನಿಮ್ಗೆ ಬೆಳ್ಬಿಟ್ಟೈತಾ? ಬುದ್ಧಿನೇ ಇಲ್ಲ. ತಲೆಯಲ್ಲಿ ಸಾಮಾನೇ ಇಲ್ಲ. ಇಲ್ಲಿ ನೋಡಿ ಜಾಮಿಟ್ರಿ ಬಾಕ್ಸ್ ಇಟ್ಕೊಂಡಿದ್ದಾಳೆ ಇನ್ನ. ನನ್ಗೆ ಇಂಥ ಐಟಮ್ಸ್ಗಳಂದ್ರೆ ತುಂಬಾ ಇಷ್ಟ. ಅಂದ್ರೆ ಏನೇ ಇಂಥದ್ದು ಪಿಂಟ್ರೆಸ್ಟ್ ಆಗಿ ಏನೇನೇ ಕಾಣಿಸೋದ್ರು ನಾನೆಲ್ಲ ತಗೊಂಡ್ ಇಕ್ಕೋತೀನಿ ಅಷ್ಟೇ. ಇದ್ರಲ್ಲಿ ಏನಿಲ್ಲ, ಮ್ಯಾಥ್ಸ್ ಸ್ಟೂಡೆಂಟ್ಸ್ ಅಲ್ವಾ, ಇವೆಲ್ಲ ಇಕ್ಕೋಬೇಕು ಅಷ್ಟೇ. ಇದ್ರಲ್ಲಿ ಏನಿಲ್ಲ. ಇದ್ರಲ್ಲಿ ನಾನು ಪೆನ್ಸಿಲ್ದು ಅದು ಶಾರ್ಪ್ ಮಾಡೋದ್ಕಿಂತ ನಾನು ಲಿಪ್ ಲೈನರ್ ಶಾರ್ಪ್ ಮಾಡೋದೇ ಜಾಸ್ತಿ ಅಷ್ಟೇ. ಸೊ ಗೈಸ್ ನಾನು ಒಂದ್ಸಲ ತೋರ್ಸ್ಕೊ ಬರ್ತೀನಿ ನೋಡ್ರಿ. ಇವ್ರು ಕರೆಕ್ಟಾಗಿ ಮನೆ ತೋರ್ಸಿಲ್ಲ ಬಾ ನನ್ನ ಜೊತೆ. ಆನೆ ಮರಿ. ಹಾ, ಇದು ಗೈಸ್ ಥೈಲ್ಯಾಂಡ್ ಅಲ್ಲಿ ತಗೊಂಡಿದ್ದು. ಇದು ಥೈಲ್ಯಾಂಡ್ ಅಲ್ಲಿ ತಗೊಂಡಿದ್ದು. ಏನಕ್ಕೆ ಅಂದ್ರೆ ಪಾಪ ಅವ್ರು ನಮ್ಗೆ ಫೋಟೋಸ್ ಎಲ್ಲ ಚೆನ್ನಾಗಿ ಇಟ್ಕೊಟ್ರ. ಅವ್ರು ತೋರ್ಸಿದ್ರು ನಾ ಏನಾದ್ರು ತಗೊಳ್ಳಿ ಅಂತ ಅಂದ್ಬಿಟ್ಟು. ನಂಗೆ ಆ ಆನೆ ಮೇಲೆ ಒಂಥರ ಕನ್ಸರ್ನ್ ಜಾಸ್ತಿ ಆಗೋಗಿ ಇದನ್ನ ತಗೊಂಡೆ. $200 ಗೈಸ್. ಇಲ್ಲಿ ಪ್ರೈಸ್ ಎಷ್ಟು ಗೊತ್ತಾ? $200. $200. ಇಲ್ಲಿ ಪ್ರೈಸ್ ಪ್ರಕಾರ $600. $600 ಈ ಒಂದು ಆನೆಗೆ. ಈ ಬಂದ್ಗೆ ಇಲ್ಲಿ $10. ಇಲ್ಲಿ $10. $10, $20, ಒಂದ್ $30 ಅನ್ಕೋ. ಅಷ್ಟಿರುತ್ತೆ. ಅದಕ್ಕೆ ನಾನು ಅಲ್ಲಿ $600 ಕೊಟ್ಬಿಟ್ಟು ಆನೆಗೋಸ್ಕರ ತಗೊಂಡಿದ್ದೀನಿ. ಸೊ ಬಾ ಈಗ ಗೈಸ್ ನನ್ನ ಜೊತೆ ಒಂದ್ಸಲ ಮನೆ ತೋರ್ಸ್ಕೊಬೋಣ ಬನ್ರಿ. ಸೊ ಇದು ಹಾಲು ಗೈಸ್. ತೋರ್ಸೋ ಇಲ್ಲಿ ಬಾ, ಹಾಲಿಗೆ ಬಾ. ಅಲ್ಲೇ ನೋಡ್ತಾ ಇದೀಯಾ? ಬಾ. ಹಲೋ ಮೇಡಮ್. ಬೊಂಬೆ ಹಿಡ್ಕೊ ಬಂದಾಗಲೇ ಬಾ. ಇದು ಹಾಲ್ ಇದೆ ನೋಡ್ರಿ. ಇದು ಹಾಲ್ ಅಷ್ಟು ಕ್ಲಾರಿಟಿಯಾಗಿ ಬರ್ತಿಲ್ಲ, ಗೊಂಬೆ ಇಟ್ಕೊ ಬಂದ್ಬಿಟ್ಲ ತೆಗಿ. ಇದು ಹಾಲು. ಮೇಲ್ಗಡೆ ಮಾಮೂಲಿ ಇರುತ್ತಲ್ಲ ಗೈಸ್. ಆಲ್ಮೋಸ್ಟ್ ಎಲ್ಲ ವಿಡಿಯೋಸಲ್ಲೆಲ್ಲ ನೋಡಿದ್ದೀರಾ ಅಂತ ಅನ್ಕೋತೀನಿ. ಎಂಟ್ರಿ ಆದ ತಕ್ಷಣ ಹೆಂಗೆ ಕಾಣುತ್ತೆ ಅಂತ ತೋರಿಸ್ತೀನಿ ಬಾ. ಎಂಟ್ರಿ ಆಗ್ಬರಪ್ಪ ಮನೆ ಒಳಗಡೆ. ಅದಿಕ್ಬಿಟ್ಟು ಬಾ. ಓಕೆ, ಎಂಟ್ರಿ ಆಗು. ಓಕೆ, ಕ್ಲೋಸ್ ಮಾಡು ಡೋರ್. ನೋಡಿ ಗೈಸ್, ಕ್ಲೋಸ್ ಮಾಡ್ತಿದ್ದಾಳೆ. ಕುಲ್ಜಾ ಸಿಮ್ ಸಿಮ್ ಹಿಂಗಿದೆ ಗೈಸ್. ಈ ಕಡೆ ಹೋದ್ರೆ ರೂಮ್ ಇದೆ ಒಂದು, ಕ್ಲೋಸ್ ಮಾಡು. ಹಾಂ, ಈ ಕಡೆ ಹೋದ್ರೆ ರೂಮ್. ಸುರಭಿ ಗೈಸ್ ಈ ಮನೆಗೆ ಬಂದಾಗ ಏನಂದ್ರೆ ಏನು ಇರಲಿಲ್ಲ. ಫಸ್ಟ್ ಮನೆ ತೋರ್ಸ್ಕೊಂಬರೋಣ, ಆಮೇಲೆ ಇದು ಒಂದು ರೂಮು. ಇದು ಅಂಕಿತ ತೋರಿಸ್ತಾ ಇದ್ದೀರಾ? ಇದು ಅಂಕಿತಕ್ಕ ಈ ಬರ್ಡೇ ಕೊಡ್ಸಿದ್ದು. ಇದು ಚಂದೊಬ್ರು ರಾಖಿ ಹಬ್ಬಕ್ಕೆ ಕೊಟ್ಟಿದ್ದು ಗೈಸ್. ಅವ್ರು ನೋಡಿ ಎಂತದ್ ಕೊಟ್ಟಿದ್ದಾರೆ. ನೀನ್ ಹಂಗೆ ಆಡ್ತೀಯಲ್ಲ, ಅದಕ್ಕೆ ಅದನ್ನೇ ಕೊಟ್ಟಿದ್ರಿ. ನಾನ್ ಕೊಡ್ತೀನಿ ನೋಡ್ರಿ ಅವ್ರ ಬರ್ಡೇಗೆ. ಅವ್ರು ಶಾಕ್ ಆಗ್ಬಿಡ್ಬೇಕು, ಹಂಗೆ ಕೊಡ್ತೀನಿ. ಇವ್ರಮ್ಮ ಏನೋ ಮಾತಾಡ್ತಿಲ್ಲ. ನಿಮ್ಮ ಅಮ್ಮನ ಪರಿಚಯ ಮಾಡಿಸ್ಕೊಡೋ. ನೋಡಿ ಗೈಸ್, ಇವ್ರಮ್ಮ ಯಾವಾಗ್ಲೂ ರೀಲ್ಸ್ ನೋಡ್ಕೊಂಡ್ ಕೂತಿರ್ತಾರೆ. ಅದಕ್ಕೆ ಮಗ್ಳುನು ಹಂಗೇನೆ. ನಿನ್ ಸರಿ ಮಾಡ್ಕೊಳವಾ? ಅದ್ ಮಗ್ಳುನು ಹಂಗೆ ಗೈಸ್, ಯಾವಾಗ್ಲೂ ರೀಲ್ಸ್ ನೋಡ್ಕೊಂಡ್ ಕೂತಿರ್ತಾಳೆ. ರೀಲ್ಸ್ ಅಲ್ಲಿ ಏನು ಅವ್ರ ಅಮ್ಮ ಪಾಪ ರೀಲ್ಸ್ ಅಲ್ಲಿ ಕಾಮಿಡಿ ವಿಡಿಯೋಸ್ ಆದ್ರೂ ನೋಡ್ತಿರುತ್ತೆ. ಇವಳು ಬರೀ ಬಟ್ಟೆ 28 ಸಲ ಬಟ್ಟೆ ನೋಡೋದು, ಬರೀ ಇದ್ ನೋಡೋದು. ಗೈಸ್ ಆ ರೂಮ್ ಅದೇ ನೆಸೆಸಿಟಿಗಳು ತೋರ್ಸಿಲ್ಲ.
ಎಲ್ಲ ಹರ್ಕೊಂಡ್ ಕೂತ್ಬಿಟ್ಟವಳು ಹೊಸಿ ಇಲ್ಲ ಬಟ್ಟೆ ಜಾಗನೇ ಇಲ್ಲ ಹಂಗ್ ಮಾಡಕೊಳ್ಳೆ ಒಂದಾಗಿ ಇನ್ನೊಂದು ಏನೇನೋ ತುಂಬ ಮಡ್ಸೋಳೆ ಏನೇನ ಅಲ್ಲಿ ಸಿಕ್ಕಿ ಇರೋ ಬರೋ ಟ್ರಾಲಿಗೆಲ್ಲ ತುಂಬಿದ್ರು ಅದು ಹಂಗೆ ಐತೆ ಇನ್ನ ಇಷ್ಟು. ಓಕೆ ಬಾ ಇದು ಪರಿಚಯ ಮಾಡ್ಕೋಣ ಫಸ್ಟ್ ಇನ್ನೊಂದ್ಸಲ. ಗೈಸ್ ಇದು ಅಡ್ಗೆ ಮನೆ, ಇದು ನಮ್ಮನೆ ವಾಷಿಂಗ್ ಮಿಷಿನ್. ಇದು ಇದು ಒಂದ್ಸತಿ ಇದು ಡಮ್ ಅಂದ್ಬಿಟ್ಟಿತ್ತು, ಅದು ಇಷ್ಟೊಗ್ಲ ಇತ್ತು. ಅದು ಹೀಟ್ ಜಾಸ್ತಿ ಆಗಿ ಮಧ್ಯದಲ್ಲಿ ಅದ್ ಹೆಂಗಿತ್ತು ಅಂದ್ರೆ ಮಧ್ಯದಲ್ಲಿ ಕರೆಂಟ್ ಸ್ಟವ್ ಬರುತ್ತೆ, ಆ ಕಡೆ ಈ ಕಡೆ ಇದು ಈ ತರ ಗ್ಯಾಸ್ ಕನೆಕ್ಷನ್ ಆ ತರ ಇತ್ತಲ್ಲ. ಸೊ ನಾವ್ ಅವಾಗ ನಮ್ಮ ಮನೆ ಗ್ಯಾಸ್ ಇರ್ಲಿಲ್ಲ, ಆ ಟೈಮಲ್ಲಿ ಬರೀ ಕರೆಂಟ್ ಅಲ್ಲೇ ಮಾಡ್ತಾ ಇದ್ದಿದ್ದು. ಅವಾಗ ಜಾಸ್ತಿ ಹೀಟ್ ಆಗಿ ಡಮ್ ಬಂದ್ಬಿಟ್ಟಿತ್ತು. ಗ್ಯಾಸ್ ಇದು ವಾಷಿಂಗ್ ಮಿಷಿನ್ ಒಂದಿನ ಬಟ್ಟೆ ವಾಶ್ ಮಾಡಿಲ್ಲ ಇವಳು, ಎಲ್ಲ ಅವ್ರ ಮಮ್ಮಿನೇ ಮಾಡೋದು. ನಡಿ ನಡಿ, ಏರಿಯಲ್ ಪೌಡರ್ ಅಂತೆ ತೋರ್ಸ್ಬೇಕಂತೆ. ಇನ್ನೇನ್ ತೋರ್ಸ್ತೀರಾ? ಈಗ ನಿಮ್ಮ ಮಮ್ಮಿ ಪರಿಚಯ ಮಾಡಿ ಅದ್ ನೋಡಿ, ಡ್ರಾಯರ್, ಟಿವಿ ಯಾವಾಗ್ಲೂ ಹಿಂಗೆ ಇರುತ್ತೆ ಅವನಲ್ಲಿ. ಇದು ದೇವ್ರ ಮನೆ ಗೈಸ್, ದೇವ್ರ ಮನೆ ತೋರಿಸ್ಬಿಡು. ಸ್ಲಿಪ್ ನಾನೇ ತೋರಿಸ್ತೀನಿ ಬಿಡು. ನಾನು ಹೇಳಿದ್ನಲ್ಲ ಗೈಸ್, ಶಿವ ಅದೇನೆ ತಂದಿದ್ದವಳು. ಇದು ದೇವ್ರ ಮನೆ, ಚೆನ್ನಾಗೈತೆ, ಏನಿಲ್ಲ. ಇದು ಗೈಸ್ ದೇವ್ರ ಮನೆ. ಬಾ ಕುತ್ಕೋ. ಸುರಭಿ ಅವ್ರ ಅಮ್ಮನ ಫಸ್ಟ್ ನಾನ್ ಪರಿಚಯ ಮಾಡ್ಕೊಟ್ಟಿದ್ದೆ, ನಮ್ಮ ಅತ್ತೆ ಅಂತ. ನಮ್ಮ ಅತ್ತೆ ಅಲ್ವಾ, ಅದಕ್ಕೆ ಈಗ ಅವಳ ಅಮ್ಮನ ಪರಿಚಯ ಮಾಡ್ಕೊಡ್ತಾಳೆ. ಇವ್ರೆ ನಮ್ಮ ಮಮ್ಮಿ. ನಮ್ಮ ಮಮ್ಮಿ ನಿಂಗೆ ಹಿಂಗನ್ಸ್ತು, ನಾನು ಬೆಂಗಳೂರಿಗೆ ಬಂದು ಏನು ಇಲ್ದಾಗ ಬಂದೆ, ಸೊ ಇಷ್ಟೆಲ್ಲ ಮಾಡಿದೀನಿ, ಏನ್ ಖುಷಿ ಆಯ್ತು ಅಷ್ಟೇ. ಇನ್ನೇನ್ ಮಾಡ್ಲಿ, ಇಂಟರ್ವ್ಯೂ ಅಲ್ಲೂ ಅಷ್ಟೇ ಹೆಂಗಿತ್ತು ಮೂವಿ ಅಂತ ಕೇಳಿದ್ರೆ ಖುಷಿ ಆಯ್ತು, ಸೂಪರ್ ಆಗಿತ್ತು, ಅಷ್ಟೇ. ಇಷ್ಟ ಮಾತಾಡಿರೋದು ನಮ್ಮ ಮಮ್ಮಿ. ಏನು ಹೇಳಿ, ಈಗ ಏನು ಇರ್ಲಿಲ್ಲ, ಅವಾಗ ಏನು ಇರ್ಲಿಲ್ಲ, ಇವಾಗ ಎಲ್ಲ ತಗೊಂಡಿದ್ಯಾ. ಬನ್ನಿ ಗಾಸಿಗೆ ಏನೋ ಹೇಳ್ತಾಳಂತೆ ನೋಡಿ. ದಿನಕ್ಕೆ 4-5 ಜೊತೆ ಬಟ್ಟೆ ಚೇಂಜ್ ಮಾಡ್ತಾಳೆ. ಬೋಲೋ ಜಿ. ಏನು ಹೇಳ್ಬೇಕಂತ ಬಂದೆ ಗೈಸ್. ಇದು ಮನೆ ಹೆಂಗೆ ಗೊತ್ತಾ ಮಾಡಿದ್ದು, ಅವಾಗ ಫಸ್ಟು ಬೆಂಗಳೂರಿಗೆ ಬಂದ್ವಿ, ಇಲ್ಲಿ ಇರಕ್ಕೆ ಎಲ್ಲೂ ನಂಗೆ ಸೆಟ್ ಆಗ್ತಿರ್ಲಿಲ್ಲ. ಅಂದ್ರೆ ನಾನು ಹೆಂಗೋ ಫ್ರೆಂಡ್ ಮನೆ ಇರ್ಬೋದಿತ್ತು ಗೈಸ್, ನಮ್ಮ ಫ್ರೆಂಡ್ ರೂಮ್ ಅದು ಇದು ಅನ್ಕೊಂಡು ಇವ್ರು ಹೆಂಗೋ ಇರ್ಬೋದಿತ್ತು. ನನಗೆ ಪಿ ಜಿಯಲ್ಲಿ ನನಗೆ ಮೊದಲೇ ಮೈಸೂರಲ್ಲಿದ್ದು ನನಗೆ ಒಂಥರ ಆಗ್ಬಿಟ್ಟಿತ್ತು, ಅಲ್ಲಿ ಅಡ್ಜಸ್ಟೇ ಆಗಲ್ಲ ನನಗೆ. ಅವ್ರು ಕೊಡೋ ಫುಡ್ಡು ಅಲ್ಲ, ಅವ್ರು ಟ್ರೀಟ್ ಮಾಡೋದು. ನಂದು ಓನ್ ಸ್ಪೇಸ್ ಇದ್ರೆ ನಾನು ಆರಾಮಾಗಿ ಇದ್ಬಿಡ್ತೀನಿ, ಪಿ ಜಿ ಎಲ್ಲ ಸೆಟ್ ಆಗಲಿಲ್ಲ. ಆಮೇಲೆ ಹುಡುಕ್ತೆ ಹೆವಿ ಹುಡುಕಿದ್ದೀನಿ ಮಾತ್ರ. ಈ ಬೆಂಗಳೂರಿಗೆ ಬಂದು ನಂಗೆ ಗೊತ್ತೇ ಇಲ್ಲ ಏನು ಅಂತ. ಆವಾಗ ಎಲ್ಲ ಕಡೆ ಹುಡುಕಿ ಕೊನೆಗೆ ಈ ಮನೆ ಸಿಕ್ತು. ಅದು ನನಗೆ ಇಲ್ಲಿ ಯಾವಾಗಲೇ ತೋರಿಸ್ದಂಗೆ ನೇಚರ್ ಐತೆ, ಮೇಲ್ಗಡೆ ನಾಯಿಗಳು ಬೇರೆ ಇತ್ತು, ಅದು ಸ್ವಲ್ಪ ಇನ್ನೂ ಇಷ್ಟ ಆಗಿ 3rd ಫ್ಲೋರ್ ಆದರೂ ಪರವಾಗಿಲ್ಲ, ಹೆಂಗೂ ವರ್ಕೌಟ್ ಆದರೂ ಆಯ್ತದೆ ಅಂತ ಅಂದ್ಬಿಟ್ಟು ಓಕೆ ಮಾಡಿದೆ. ಆಮೇಲೆ ಈ ಮನೆಗೆ ಬಂದಾಗ ಏನು ಇರಲಿಲ್ಲ, ಈಗ ಕುತ್ಕೊಂಡು ಈ ಥರ ನಾನು ಕುತ್ಕೊಂಡಿದ್ದೀನಿ, ಈಗ ಕುತ್ಕೊಳ್ಳೋಕ್ಕೂ ಇರ್ತಿರ್ಲಿಲ್ಲ. ನಮ್ಮ ಮನೇಲಿ ಎಲ್ಲ ಇತ್ತು, ಇವ್ರ ಮನೇಲೂ ಎಲ್ಲ ಇತ್ತು, ಬಟ್ ಇಬ್ರು ಯಾರ ಹತ್ರನೂ ಏನು ಕೇಳ್ದೆ. ಅಂದ್ರೆ ಇದು ಇಬ್ರಿಂದನೂ ಆಗಿದೆ, ಅಂದ್ರೆ ಪ್ರಮೋಷನ್ ಇಂದನೂ ಸ್ವಲ್ಪ ಬಂದಿದೆ, ಇನ್ನು ನಾವಿಬ್ರು ದುಡ್ದಿರೋ ದುಡ್ಡಲ್ಲೂ ತಗೊಂಡಿದೀನಿ ಹಂಗೆ. ಸೊ ಇದೆಲ್ಲ ಕಷ್ಟಪಟ್ಟಿದೀವಿ ಗೈಸ್. ನೋಡಿ ಇಲ್ಲಿ ಎತ್ಕೊಂಡು ಕಷ್ಟಪಟ್ಟಿದ್ದಾಳೆ, ನಾನು ಅಲ್ಲಿ ನನ್ನ ಫ್ರೆಂಡ್ಸ್ ಜೊತೆ ಎತ್ಕೊಂಡು ಗೊತ್ತು ತಾನೆ, ಅವ್ರೇನು ಮಾಡ್ತಿರ್ಲಿಲ್ಲ, ಎಲ್ಲ ಸಪೋರ್ಟ್ ಮಾಡ್ತಿದ್ರು. ಬಟ್ ಈಗ ಅದ್ ಬೇರೆ ಕೇಳ್ಬೇಡ್ರಿ, ನೀವು ಫ್ರೆಂಡ್ ರೂಮ್ ಟೂರ್ ಮಾಡಿ ಅಂತ. ಬ್ಯಾಚಲರ್ಸ್ ಎಲ್ಲ ಮಾಡಕ್ಕಾಗಲ್ಲಪ್ಪ, ಗೊತ್ತು ತಾನೆ. ನಮ್ಮ ಮನೇದು ಊರಲ್ಲಿರೋ ಮನೇದ್ ಮಾಡ್ತೀವಿ, ಮಾಡೋಣ. ಸೊ ಹಂಗೆ ಈ ಮನೆ ಎಲ್ಲ ಇಬ್ರಿಂದನೂ ಆಗಿದೆ, ಇಬ್ರಿಂದನೂ ಬೆಳೆದಿದೆ, ಕಷ್ಟಪಟ್ಟಿದೀವಿ ಗಾಯ್ಸ್. ನಿಮ್ ಸಪೋರ್ಟ್ ಇಂದ ಇಷ್ಟ ಆಗಿರೋದು. ಹೌದು, ತುಂಬಾ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದೀವಿ, ಸಿಕ್ಕಾಪಟ್ಟೆ. ಆಮೇಲೆ ನೋಡಿ ಮನೆಯಲ್ಲಿ ಗೂಬೆ ಇಟ್ಕೊಂಡಿದ್ದಾಳೆ. ಇದು ಗೂಬೆನ ಏನಕ್ಕೆ ಇಟ್ಕೋಬೇಕು ಅಂದ್ರೆ ನಮ್ಗೆ ಅಂತ ಈವಿಲೈ ಇರೋದೇ ಗೂಬೆ. ಅಯ್ಯೋ ಬಿದ್ದೋಯ್ತು, ಎತ್ತಿಡು. ಹೇಳು. ಅದಕ್ಕೆ ಬೆಡ್ ಪಕ್ಕ ಇಟ್ಕೊಂಡಾಗ ಅದು ನಮ್ಗೆ ಅದಕ್ಕೆ ದೃಷ್ಟಿ ಇದ್ರು ತಾಕಲ್ಲ, ಇದು ನೋಡ್ಕೊಳತ್ತೆ ಅಂತ. ಅದಕ್ಕೆ ನೀವು ಗೂಬೆನ ಇಟ್ಕೊಳ್ರಿ. ಓಕೆ, ಹೋಮ್ ಟೂರ್ ಇಷ್ಟ ಗಾಯ್ಸ್. ಸಿಂಪಲ್ 2 BHK ಗಾಯ್ಸ್ ಇವ್ರ ಮನೆ, ಸುರಭಿ ಮನೆ. ಇವಾಗ ಮೇಲ್ಗಡೆ ಟೆರೆಸ್ ಮೇಲೆ ಹೋಗೋಣ ಬನ್ನಿ, ಟೆರೆಸ್ ಮೇಲೆ ತೋರಿಸ್ತೀವಿ. ಆಗುತ್ತೆ ಬಾ.
ಎದ್ ಬಾ ನೋಡಿ ಗಾಯ್ಸ್. ಕೈಸಲ್ಲಿ ಇರೋದು ಏನಂದ್ರೆ ಬಾ ಲಕ್ಕಿ ಜಾನು. ಅದೆಲ್ಲ ಟೆರೆಸ್ ವ್ಯೂ ತೋರ್ಸೋಣ ಹೆಂಗ್ ಕಾಣುತ್ತೆ ಅಂತ. ಎದ್ ನಡಿ ಎದ್ ನಡಿ ಗೈಸ್, ನೋಡಿ ಇಲ್ಲಿ ಬಾ. ಆಚೆ ಸುತ್ತ ಹಾಕೊಂಡ್ಬಂದಿದ್ವಿ. ಅಲ್ಲೋಡ್ ನಾ ಹೆಂಗ್ ಮಲ್ಗೈತೆ ಅಲ್ಲಿ. ಇದು ಬಂದ್ಬಿಟ್ಟು ಇದೆ ಗೈಸ್ ಟಾಪ್ ಫ್ಲೋರ್ ಅಂದ್ರೆ ಟೆರೆಸ್. ಟೆರೆಸ್ ಇದೆ. ಬರ್ತಿದಂಗೆ ನೋಡಿ 2 ಮರಿಗಳು ಮಲಗಿದಾವೆ ವೆಲ್ಕಮ್ ಮಾಡಕ್ಕೆ. ಬಾಯ್ ಇದೇಳೆ ಮೇಲೆ ಮೇಲೆ ಬಾಯ್ಲಿ 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 ಬಿಡು. ಗೈಸ್ ಇಲ್ಲಿ ಮರಿಗಳು ಹೆಂಗ್. ಸೊ ನಾಳೆ ಇವೆರಡು ಪಾರ್ಸಲ್ ಐತವೆ ಅವ್ರಿಗೆ. ಇವತ್ತು ಆಗ್ಬೇಕಿತ್ತು, ಇವತ್ತು ಟೈಮ್ ಆಯ್ತು ಅಂತ ಟೈಮ್ ಆಗೋಯ್ತು ಅಂತ. ಲಕ್ಕಿ ಹಾಯ್ ಮಾಡು. ಹಾ ಹಾಯ್ ಮಾಡು ಲಕ್ಕಿ. ನಡಿ ಮೇಲ್ಗಡೆ. ಅವ್ರು ಕಂಪ್ಲೀಟ್ ಹೇಳ್ತಾರೆ ನೋಡಿ ಇವಾಗ ಸ್ವಲ್ಪ ಆದ್ರೆ. ನೋಡಿ ಗೈಸ್ ಈ ಥರ ಇದೆ ವ್ಯೂ ಹಿಂಗಡೆ. ನೋಡಿ ಹೆಂಗ್ ಸಣ್ಣ ವ್ಯೂ ಹೆಂಗ್ ಕಾಣಿಸ್ತಿದೆ, ಮಸ್ತ್ ಇದೆ ಅಲ್ಲ ವ್ಯೂ. ಈ ತರ ವ್ಯೂ ಎಲ್ಲಾದ್ರೂ ಸಿಗುತ್ತಾ ನಿಮ್ಗೆ? ಈ ಬೆಂಗಳೂರಲ್ಲಿ ನಮ್ಮ ಏರಿಯಾದಲ್ಲಿ ವೇವ್ ಅಲ್ಲ ವ್ಯೂ ನೋಡಿ ಗೈಸ್. ನೋಡಿ ಎಲ್ಲ ಇಲ್ಲೆಲ್ಲ ಫಾರೆಸ್ಟ್ ಇದೆ. ನಂದು ಒನ್ ಆಫ್ ದ ಫೇವ್ರೆಟ್ ಸ್ಪಾಟ್ ಅಂತ ಹೇಳ್ಬೋದು. ಇಲ್ಲಿ ನಿಂತ್ಕೊಂಡ್ರೆ ನನ್ನ ನೈಟ್ ಏನಾದ್ರು ಬೇಜಾರಾದ್ರೆ ನನಗೆ ಇಲ್ಲಿ ಬಂದು ಕುತ್ಕೊಂಡು ಅಳ್ತೀನಿ. ಒಬ್ಳೆ ಏನಂತ ಹೇಳ್ತಿ? ಹೆಂಗ್ ಹೇಳ್ತಿ? ಹೆಂಗ್ ಹೇಳ್ತಿ? ಹೆಂಗೆ ಹೆಂಗೆ ಅಷ್ಟೇ ಗೈಸ್. ರೂಮ್ ಟೂರ್ ಹೋಮ್ ಟೂರ್. ರೂಮ್ ಟೂರ್ ಅಂತೆ. ಹೋಮ್ ಟೂರ್ ಅವ್ರ ಮನೆ ತೋರ್ಸಲ್ವಾ? ಹಾ ಲಕ್ಕಿ ಮನೆ ಗೈಸ್. ಲಕ್ಕಿ ಜಾನು ಮನೆ ತೋರಿಸ್ತೀನಿ ಬನ್ನಿ. ನಿನ್ ಮನೆ ತೋರ್ಸು ಲಕ್ಕಿ. ಲಕ್ಕಿ ನಿಮ್ ಮನೆ ತೋರ್ಸು. ನಡಿ ನಡಿ ನಡಿ. ನೋಡಿ ಅವಳೆ ಹೋಯ್ತಾಳ ಮನೆ ತೋರ್ಸಕ್ಕೆ. ನಡಿ ತೋರ್ಸ್ ನಡಿ. ತೋರ್ಸ್ ನಡಿ. ನೋಡಿ ಗೈಸ್ ಅವಳ ಮನೆ ಅವಳೆ ತೋರಿಸ್ತಾಳೆ ಈಗ. ಇದ್ ನಿನ್ ಮನೆ. ಎಲ್ ಮನೆ ಕಳದ್ ನೀನು? ಇದ್ ನಿನ್ ಮನೆ. ನಡಿ ಎಲ್ಲಿ ಹೋಯ್ತಿ? ಸ್ಲೀಪ್ ಸಿಟ್ 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 ಸಿಟ್. ನೋಡಿ ಗೈಸ್ ಕಾಯ್ತಿರ್ತಾರೆ ಇವ್ರು ಬರ್ಲಿ ಅಂದ್ಬಿಟ್ಟು. ಅವ್ರ ಅಮ್ಮ ಬಂದ ತಕ್ಷಣ ಹಾಲು ಕುಡಿದು ಬಿಡ್ತಾರೆ. ಸುರೇ ಬಿ ನೀನ್ ಆಧಾರ್ ಕಾರ್ಡ್ ಇಲ್ಲದಿ? ನೋಡಿ ಗೈಸ್. ಸೊ ಗೈಸ್ ನೋಡಿದ್ರಲ್ಲ ಸುರಭಿ ಅವ್ರ ಮನೆ ಇದಾಗಿತ್ತು ಸರ್ ಗೈಸ್. ಅವ್ರ ಮನೆ ಹೋಮ್ ಟೂರ್ ಎಲ್ಲ ಹೋಮ್ ಟೂರ್ ಕೇಳ್ತಿದ್ರಲ್ಲ. ಇಲ್ಲಿ ನೋಡಿ ಇವೆರಡು. ಅಲ್ಲೇ ಲಟ್ವಗಳ ಕಚ್ಚಕ್ ಬಂದಿರೋದು. ಇಲ್ಲಿ ನೋಡಿ ಇದೇನೋ ಮಾಡ್ತಾ ಮಾತಾಡೋ. ಅಲ್ಲೋಡಲ್ಲ. ಅಯ್ಯೋ ಕಚ್ಚೈತೆ ಗಾಯ್ಸ್ ಹಾಕೊಂಡು. ಯಪ್ಪ ಅಲೇ ಪಾ ಸಿಕ್ಕಾಪಟ್ಟೆ ಕಚ್ಬಿಡ್ತಾವ ಗೈಸ್ ಲಟ್ವಗಳು ಇವೆಲ್ಲ. ಏನಾಯ್ತಮ್ಮ? ಕಂಪ್ಲೇಂಟ್ ಕೇಳಿ ಅವ್ರದ್ದು. ಕೇಳಿ ಏನಾಯ್ತು ಲಕ್ಕಿ? ನೋಡಲ್ಲ ಏನಕ್ಕೆ ಹಂಗ ಆಡ್ತಾ ಇರೋದು? ಅವ್ಳಿಗೆ ಹಿಂಗ್ ಮಾಡ್ಬೇಕಂತೆ. ಲಕ್ಕಿ ಮರಿಯಲ್ಲಿ ಎತ್ಕೊಂಡು ಹೊಟ್ಟವ್ರ ನಿಂದು. ಮರಿ ಎತ್ಕೊಂಡು ಹೋದ್ರ? ಏನಂತ ಕಂಪ್ಲೇಂಟ್ ಹೇಳ್ತಿಲ್ಲ? ಏನಂತ ಹೇಳ್ತಿಲ್ಲ? ಅಲ್ಲಿ ಬೊಗಳ್ಕೊಂಡು ಹೆಂಗ್ ಹೇಳ್ತಾ ಇದ್ಲು ಗೊತ್ತಾವಾಗ? ಲಕ್ಕಿ ಎತ್ಕೊಂಡು ಹೊಂಟೋದ್ರು ಮರಿಗಳನ್ನ ಅಂತ ಅಂದ. ಅದಕ್ಕೆ ಬೌ 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 ಅಂತ. ಸೊ ಗೈಸ್ ಇದಾಗಿತ್ತು ನಮ್ಮನೆ ಹೋಮ್ ಟೂರ್. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇನ್ನೂ ಏನಾದರೂ ನಿಮಗೆ ಡಿಟೇಲ್ ಆಗಬೇಕು ಅಂತಂದರೆ ಒಂಚೂರು ಕಮೆಂಟ್ಸ್ ಮಾಡಿ, ಆವಾಗ ಡಿಟೇಲ್ ಆಗೆಲ್ಲ ತೋರಿಸ್ತೀನಿ. ಸೊ ಇವಾಗ ಸುಮ್ಮನೆ ಹಂಗಂಗೆ ತೋರಿಸ್ಕೊಬಂದಿದ್ದೀವಿ. ಏನೇನು ಯೂಸ್ ಮಾಡ್ತೀನಿ, ಏನೇನು ಪ್ರಾಡಕ್ಟ್ಸ್ ಇದೆ ಎಲ್ಲ ಆಮೇಲೆ ತೋರಿಸ್ತಾರೆ. ಯಾವ್ಯಾವ ಬ್ರ್ಯಾಂಡ್ಸ್ ಇದೆ ಹಂಗೆ ಎಲ್ಲ ಇದೆ. ಸೊ ಅದನ್ನೆಲ್ಲ ತೋರಿಸ್ಕೊಡ್ತೀನಿ. ಸೊ ನೀವು ನೆಕ್ಸ್ಟ್ ಏನಿದೆ? ಸೊ ಗೈಸ್ ಸ್ವಲ್ಪ ಆಚೆ ಕೆಲಸ ಇದೆ. ಅಲ್ಲೆಲ್ಲಿ ಇವಳು ಹೋಮ್ ಟೂರ್ ಕರೆಕ್ಟಾಗಿ ಮಾಡಿದಾಳೆ ಅಂತ ಅನ್ಕೊಂಡಿದ್ದೀನಿ. ನಾನೇ ಮಾಡ್ತಿದ್ದೆ. ನಮ್ಮ ಮನೆ ಆಗಿದ್ರೆ ಇದು ಇವ್ರ ಮನೆ ಅಲ್ವಾ, ಇವಳು ಇರೋ ಮನೆ ಅಲ್ವಾ, ಅದಕ್ಕೆ ಇವಳನ್ನ ಮಾಡಲಿ ಅಂತ ಬಿಟ್ಟಿದ್ದು ನಾನು. ಬಂದು ಕಾಲನೇ ಕೂತವ್ರೆ ಗೈಸ್ ಲಿಟ್ವಗಳು. ವ್ಲಾಗ್ ಮಾಡೋಕ್ಕೆ ಬಿಡ್ತಿಲ್ಲ. ಸೊ ನಿಮಗೆ ಸುರಭಿ ಅವ್ರ ಮನೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಈ ವ್ಲಾಗ್ನ ನಾನು ನಮ್ಮ ಮನೆಗೆ ಹೋಗ್ಬಿಟ್ಟು ಎಂಡ್ ಮಾಡ್ತೀನಿ ಗೈಸ್. ಇನ್ನೂ ಸ್ವಲ್ಪ ಆಚೆ ಕಡೆ ಹೋಗೋದಿದೆ. ಆಮೇಲೆ ಸ್ವಲ್ಪ ಉಳ್ದಿನೇ ನಾನು ರೇಗಿಸ್ತೀನಿ. ಆ ವಿಡಿಯೋದೊಂಚೂರು ವ್ಲಾಗ್ ಮಾಡಬೇಕು ಇವತ್ತು. ಸೊ ಆಮೇಲೆ ವ್ಲಾಗ್ ಎಂಡ್ ಮಾಡ್ತೀನಿ ಗೈಸ್. ಸಿಗೋಣ ಬನ್ರಿ. ನೋಡೇ ಬಿಡ್ತೀನಿ ಏನ್ ಅದೇನ್ ರೇಗಿಸ್ತೀನಿ ಅಂತಿದ್ದೀರಲ್ಲ. ಏನ್ ರೇಗಿಸ್ತೀನಿ ಅಂದ್ರೆ ಏನೋ ರೇಗಿಸ್ತೀನಿ. ಕತ್ತಿರೋದು ನೋಡಿಲ್ಲ ಹೆಂಗ್ ಕತ್ತೈತಿದೆ. ಕತ್ತಿಸ್ಕೊಂಡು ಅಲ್ಲಿ ಹೆಂಗ್ ಎಳಿತೈತೆ ಲೋಪರು. ಬನ್ನಿ ಗೈಸ್ ಸಿಗ್ತೀವಿ. ನೋಡೋಣ ಎಷ್ಟು ನಿಮಿಷ. ತಿಂಡಿ ತರ್ಸ್ಕೊಂಡಳು ಇವಳು. ಏನು ಹಂಗಂದ್ರೆ ನಿಂಗಲ್ಲ ಲಕ್ಕಿ ಜನಕ್ಕೆ ತಂದಿರೋದು. ಇಲ್ಲಿ ನೋಡಿ ಗೈಸ್ ತಿಂಡಿ ಪೋತಿ ಇವಳೆ ತಿಂಡಿ ಪೋತಿ. ನಾನೊಂದು ತಿಂಡಿ ಪೋತಿ.
ಮಮ್ಮಿ ನೋಡಿ ಹೆಂಗ್ ಮಾಮ ಬಿಸಿ ಇದೆ. ಅಲ್ಲ ನಂಗೆ ಕಿಟ್ಕಾಟ್ ಐತೆ ನೋಡು. ಕಿಂಡರ್ ಜಾಯ್ ಇಲ್ಲ ತಂದಿಲ್ಲ. ಬನ್ನಿ ಗೈಸ್, ಲಕ್ಕಿ ಚಾನಲ್ ಬಿಟ್ಬಿಟ್ಟು ಈಗ ನೋಡ್ರಿ ಬಿಟ್ಟ ತಕ್ಷಣ ಹೆಂಗ್ ಓಡ್ತಾರ ಅವ್ರು. ಅದಕ್ಕೆ ಹಿಂಗ್ ಕಟ್ ಹಾಕ್ಬಿಡ್ಬೇಕು. ನಾನು ಇಲ್ಲಿ ಊಟ ಮಾಡ್ಕೊಂಡು ಮನೆ ಕಡೆ ಹೋಗ್ಬೇಕು. ಊಟ ಮುಗಿಸ್ಕೊಂಡು ಹೋಗ್ತೀನಿ. ನೋಡಿ ಏನ್ರಾ ಲಕ್ಕಿ 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 ನಡ್ರ ಅಷ್ಟೇ ನೀವು. ಇವ್ ನಿಮ್ಗೆ ಕೆಲ್ಸ ನಡ್ರ ನೋಡಿ. ಏನೇ ಜನ. ಓ ಸರಿ ಸರಿ ಗೈಸ್, ಮಿಸ್ ಆಗೈತೆ. ನೋಡಿ ನೋಡಿ ಹೆಂಗ್ ಓಡ್ತಾಳೆ. ಅಯ್ಯೋ 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 ನೋಡಿ ಓಡ್ಬಿಟ್ರ ತೆಗಿ. ದಡಿ 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 ಓಡ್ಬಿಟ್ರು. ದಡಿ 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 ಅಂತ. ಬನ್ನಿ ಇವ್ರು ನೋಡಿ ತಿಂಡಿ ಪಾತಿ ಅಂತ ತಿಂತ ಇರ್ತಾಳೆ ಇವಾಗ. ಐ ಐ ತಿಂಡಿ ವ್ಲಾಗ್ ಮಾಡ್ತೀನಿ ಅಂತ ಗೊತ್ತಾಗಿ ರೆಡಿಯಾಗಿ ಕೂತ್ಬಿಟ್ಟೊಳಗೆ ಗೈಸ್ ನೋಡಿ. ಏನ್ ಯಾವ್ದದು ನಾರ್ಮಲ್ ಗೋಬಿನಾ ನಂಗೆ? ಹಾ ಇವ್ರಿಗೂ ತಿನ್ಸ್ಬಿಡು. ತೋರ್ಸ ಹೆಂಕವ್ರಳ ತೋರ್ಸ್ ತೋರ್ಸ್ ಹೆಂಗೆ ಹೆಂಗೆ ತೋರ್ಸ ಹೆಂಕವ್ರಳ ಎಲ್ಲ ತೋರ್ಸಿ ಕಡೆ ತಿರ್ಗ್ಸು. ತೋರ್ಸ್ ಸಾಕು. ಐ ಇಲ್ಲ ನೋಡಿಲ್ಲ ಗೈಸ್. ಅಯ್ಯೋ ಕೊಡಿ ಪುನಃ ಕವರ್ತೀನಿ ಅಂತೆ. ಎಂತ ನಾಯಿಗಳಿಗೆ ಇವಳು ಬುದ್ಧಿ ಕಲ್ಸ್ಬಿಟ್ಟವಳೆ ಗೈಸ್. ಕವರಿ ಕವರಿ ಏನಾಗಲ್ಲ ನೋಡಿ. ನಿಮ್ಮನೇಲಿ ಹಿಂಗೇನ ನಾಯಿಗಳು ಕೌಮು ಕೌಮು ಅಂತ ಕವರ್ತಾ ಇತ್ತು. ಸೌಂಡ್ ಹೆಂಗ್ ಕೇಳ್ತಿತ್ತಲ್ಲ. ಚೆನ್ನಾಗದ ಲಕ್ಕಿ. ಲಕ್ಕಿ ಚೆನ್ನಾಯ್ತಾ? ಹಾ ಒಂದು ಅರ್ಧ ತಿನ್ಕೊಂಡವಳು ಅವಳೆ. ಅರ್ಧ ತಿನ್ಕೊಂಡವಳು ಹೆಂಗೆ ಹೆಂಗೆ